ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಮರೆಯುವುದಿಲ್ಲ. ಸಮಯ ಬಂದಾಗ ಅದಕ್ಕೆ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ಈ ಭೂಮಿಯ ಋಣ ಮುಗಿದಿಲ್ಲ ಅಂದಾದರೆ ಎಂತಹ ರೋಗ ಬಂದರೂ ಕೂಡ ನಿಮಗೆ ಏನೂ ಕೂಡ ಆಗುವುದಿಲ್ಲ. ಋಣ ಮುಗಿಯಿತು ಅಂದರೆ ನಮ್ಮ ಹತ್ತಿರ ಎಷ್ಟೇ ಹಣ, ಆಸ್ತಿ, ಐಶ್ವರ್ಯವಿದ್ದರೂ ಕೂಡ ನಾವು ಉಳಿಯುವುದಿಲ್ಲ. ನನ್ನ ಬಂಧು ಬಳಗ ಇದೆ ಎಂದು ಹಿಗ್ಗಬೇಡ, ಅದರಲ್ಲಿ ಪ್ರಾಮಾಣಿಕರು ಯಾರು ಎಂದು ನೀನು ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಂದಾಗಲೇ ತಿಳಿಯುವುದು. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲಿ ಎಂದು ದೇವರನ್ನ ನಂಬಬೇಡಿ. ಮೊದಲು ದೇವರನ್ನ ಪ್ರಾಮಾಣಿಕವಾಗಿ ನಂಬಿ, ಮತ್ತೆ ನೀವೇ ನೋಡಿ ಎಲ್ಲ ಪವಾಡಗಳು ನಡೆಯಲು ಆರಂಭಿಸುತ್ತದೆ. ಏಕೆಂದರೆ ದೇವರು ಕೊಡಲು ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ವಿನಃ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಡಲು ಹೋಗುವುದೇ ಇಲ್ಲ. ಹಾಗಾಗಿ ನಾವು ದೇವರನ್ನ ನಂಬಿ ಜೀವನವನ್ನು ಮಾಡಬೇಕು. ಮನುಷ್ಯರನ್ನು ನಂಬಿ ಯಾವುದೇ ಕಾರಣಕ್ಕೂ ಕೂಡ ಜೀವನವನ್ನು ಮಾಡಬಾರದು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯರು ಕೂಡ ಸ್ವಾರ್ಥಿಗಳೇ. ಸಾವಿಗೂ ನೋವಿಗೂ ಸಣ್ಣ ವ್ಯತ್ಯಾಸ ಇಷ್ಟೇ. ಸಾವು ಎನ್ನುವುದು ಒಂದೇ ಕ್ಷಣದಲ್ಲಿ ಬಂದು ಉಸಿರು ನಿಲ್ಲಿಸುತ್ತದೆ. ನೋವು ಎನ್ನುವುದು ಪ್ರತಿ ಕ್ಷಣವೂ ಬಂದು ಉಸಿರು ನಿಲ್ಲಿಸುತ್ತದೆ. ಈ ಜೀವನ ಅನ್ನುವುದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಋಣವೂ ಇಲ್ಲದೆ ಯಾವ ಬಂಧುವೂ ಕೂಡ ಸೇರಲಾರರು. ಮನುಷ್ಯರು ಎಷ್ಟೇ ದೂರವಿದ್ದರೂ ಕೂಡ ಮನಸ್ಸುಗಳು ಹತ್ತಿರವಾಗಿ ಬದುಕಲು ಋಣ ಇರಲೇಬೇಕು. ಎಲ್ಲೋ ಇದ್ದ ಇಬ್ಬರು ಒಂದಾಗಲು ಖಂಡಿತವಾಗಿಯೂ ಕೂಡ ಕಾರಣ ಅಂತೂ ಇದ್ದೇ ಇರುತ್ತದೆ. ದೇವರು ಯಾರನ್ನು ಕೂಡ ಹರಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನ ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಆಗ ನಾವು ಧೈರ್ಯವನ್ನ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಏಕೆಂದರೆ ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳಬೇಡ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ಆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ. ಹಾಗಾಗಿ ದೇವರ ಮೇಲೆ ಸದಾ ನಂಬಿಕೆಯನ್ನಾಗಿಡಿ. ನಮ್ಮ ಜೀವನದಲ್ಲಿ ಅದೃಷ್ಟದಿಂದ ಬಂದಿರುವುದು ಅಹಂಕಾರವನ್ನು ನಮಗೆ ತಂದುಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ನಾವು ದುಡಿದು ಸಂಪಾದಿಸಿದ್ದು ನಮಗೆ ಜೀವನದ ಉದ್ದಕ್ಕೂ ಕೂಡ ಸಂತೋಷವನ್ನು ಕೊಟ್ಟು ಹೋಗುತ್ತದೆ. ಕಷ್ಟಪಟ್ಟು ದುಡಿದು ಸಂತೃಪ್ತಿಯನ್ನು ನಮಗೆ ಕೊಡುತ್ತದೆ. ನಿಯತ್ತಿನಿಂದ ದುಡಿದಿದ್ದು ಜೀವನ ಇರುವವರೆಗೂ ಕೂಡ ನೆಮ್ಮದಿಯನ್ನು ನೀಡುತ್ತದೆ. ಹಾಗಾಗಿ ನಾವು ಕಷ್ಟಪಟ್ಟು ಜೀವನವನ್ನು ಮಾಡಬೇಕು, ನಿಯತ್ತಿನ ಜೀವನವನ್ನು ಕಳೆಯಬೇಕು. ಆಗ ಮಾತ್ರ ನಾವು ಇಡೀ ಜೀವನದ ಉದ್ದಕ್ಕೂ ಕೂಡ ಸಂತೋಷದಿಂದ ಇರಲು ಸಾಧ್ಯವಾಗುವುದು. ಯಾವುದಕ್ಕೂ ಕೂಡ ಅದೃಷ್ಟದ ಮೇಲೆ ನಾವು ಯಾವತ್ತೂ ಕೂಡ ಅವಲಂಬಿತರಾಗಿ ಜೀವನವನ್ನು ಕಳೆಯಬಾರದು. ಅದು ಎಂದಿಗೂ ಕೂಡ ನಮಗೆ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರುವುದಿಲ್ಲ. ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲುವುದು ಅಲ್ಲ ನಮ್ಮ ಸಾಧನೆ. ಅದೇ ತಿರಸ್ಕರಿಸಿದವರು ನಮ್ಮತ್ತ ತಿರುಗಿ ನೋಡುವಂತೆ ಮಾಡುವುದು ನಿಜವಾದ ಸಾಧನೆ. ಬೆಟ್ಟದ ತುದಿಯಿಂದ ಹರಿಯುವಂತಹ ನೀರು ತನ್ನೊಳಗಿನ ಪ್ರಾಣಿಗಳಿಗೆ, ಸಕಲ ಜೀವಿಗಳಿಗೆ ಹೇಗೆ ಉಸಿರನ್ನ, ಹೇಗೆ ಜೀವವನ್ನು ನೀಡುತ್ತದೆಯೋ ಹಾಗೆಯೇ ನಾವು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂತಹ ಪ್ರತಿ ಕಾರ್ಯವೂ ಕೂಡ ಭಗವಂತನ ಹತ್ತಿರ ತಲುಪುತ್ತದೆ. ಹಾಗಾಗಿ ನಾವು ಸದಾ ಒಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕೇ ವಿನಃ ಒಬ್ಬರಿಗೆ ಕೆಡುಕನ್ನು ಬಯಸಬಾರದು. ನಾವು ಇತರರಿಗೆ ಏನನ್ನು ಬಯಸುತ್ತೇವೆಯೋ ಅದೇ ನಮ್ಮ ಜೀವನದಲ್ಲಿ ಮರುಕಳಿಸುವುದು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುವುದನ್ನು ನಾವು ನೋಡಿರಬಹುದು, ಕೇಳಿರಬಹುದು. ಆದರೆ ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತನು ಎನ್ನುವಂತಹ ಜಾಗವೂ ಕೂಡ ಇರುವುದನ್ನು ಕೇಳಿರಬಹುದು. ಆದರೆ ಅಲ್ಲಿಯೇ ನಿಂತುಕೊಂಡು ನೋಡಿದವರಿಗೆ, ಆಡಿಕೊಂಡು ನಕ್ಕವರಿಗೆ ಯಾವುದೇ ಕಾರಣಕ್ಕೂ ಕೂಡ ಚರಿತ್ರೆಯಲ್ಲಿ ಜಾಗವೇ ಇರುವುದಿಲ್ಲ. ಇದರಿಂದ ನಾವು ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಜನರು ನಾವು ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ.
ಮಾತನಾಡುವವರಿಗೆ ವ್ಯಕ್ತಿ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಅದೇ ವ್ಯಕ್ತಿ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡಿಕೊಳ್ಳುವಂತಹ ವ್ಯಕ್ತಿಗಳ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಬಾರದು. ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳತ್ತ ಗಮನವನ್ನು ಹರಿಸಿ, ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ, ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನೀವು ಯಾವುದೇ ಕೆಲಸದಲ್ಲಾದರೂ ಸರಿ ಅದರಲ್ಲಿ ಜಯವನ್ನು ಸಾಧಿಸಲು ಸಾಧ್ಯವಾಗುವುದು. ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಕೂಡ ಯಾರೂ ಕೂಡ ಬೆಳೆದಿಲ್ಲ. ಹಾಗಾಗಿ ಅಂಥವರ ಮಾತಿಗಾಗಿ ನೀವು ಏಕೆ ತಲೆಯನ್ನು ಕೆಡಿಸಿಕೊಳ್ಳುತ್ತೀರಾ? ಮೊದಲು ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ನಿರತರಾಗಿ, ಅಂದುಕೊಂಡಿರುವಂತಹ ಗುರಿಯನ್ನು ನೀವು ಅಂದುಕೊಂಡಂತಹ ಸಮಯದಲ್ಲಿ ಈಡೇರಿಸಲು ಈಗ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇದೆ. ಹಾಗಾಗಿ ನಿಮ್ಮ ಗಮನ ಎನ್ನುವುದು ನಿಮ್ಮ ಗುರಿಯ ಕಡೆಗೆ ಇರಬೇಕು. ಹಕ್ಕು ಎನ್ನುವುದು ಇಲ್ಲದಿದ್ದರೂ ಕೂಡ ಪಡೆದುಕೊಳ್ಳುವಂತಹ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ. ಹಕ್ಕಿದ್ದರೂ ಕೂಡ ತ್ಯಾಗವನ್ನು ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ. ಸಾಧನೆ ಎನ್ನುವುದು ತಡವಾಗಬಹುದು, ಆದರೆ ಅದು ಬಿರುಗಾಳಿಯಂತೆ ಬಂದಾಗ ನಿಮ್ಮ ಕಥೆಯೇ ಬದಲಾಗುತ್ತದೆ. ಹಾಗಾಗಿ ನೀವು ಸಾಧನೆಯನ್ನು ಮಾಡಲು ಹೊರಟಾಗ ಹಲವಾರು ರೀತಿಯಲ್ಲಿ ಅಡ್ಡಿ ಆತಂಕಗಳು ಬರುವುದು ಸಹಜ. ಆ ಎಲ್ಲ ಅಡ್ಡಿ ಆತಂಕಗಳನ್ನು ನೀವು ಬಗೆಹರಿಸಿಕೊಂಡು ಮುಂದೆ ಸಾಗಿದಾಗ ಮಾತ್ರ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು. ಅಡೆತಡೆಗಳು ಬರುವುದು ಸಹಜ, ಅದರಿಂದ ಕುಗ್ಗಬಾರದು, ಹಿಗ್ಗಿ ಮುಂದೆ ನಡೆಯಬೇಕು. ಪ್ರೇಮ ತುಂಬಿರುವಂತಹ ಕಣ್ಗಳು, ಶ್ರದ್ಧೆಯಿಂದ ಬಾಗಿರುವಂತಹ ಶಿರ, ಸಹಾಯಕ್ಕೆ ಸಿದ್ಧವಿರುವಂತಹ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವಂತಹ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದದ್ದು. ಇಂಥವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪರಮಾತ್ಮ ಒಬ್ಬ ನಿನ್ನವನಾದರೆ ಅಥವಾ ನಿಮ್ಮ ಕಡೆ ಒಲಿದರೆ ಈ ಭೂಮಿಯ ಮೇಲೆ ಸರ್ವಸ್ವವೂ ಕೂಡ ನಿಮ್ಮದೇ ಆಗುವುದು. ಏಕೆಂದರೆ ಈ ಭೂಮಿಯ ಕರ್ತ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ನೀವು ಪರಮಾತ್ಮನ ಆರಾಧನೆಯನ್ನು ಮಾಡಿ, ಪರಮಾತ್ಮನನ್ನ ದಿನಲೂ ಕೂಡ ಪ್ರಾರ್ಥಿಸಿಕೊಳ್ಳಿ. ಪರಮಾತ್ಮನಲ್ಲಿ ನೀವು ಹೇಳಿಕೊಂಡಿರುವಂತಹ ಏನೇ ಕಷ್ಟವಾದರೂ ಕೂಡ ಅದು ಕ್ಷಣಾರ್ಧದಲ್ಲಿಯೇ ನೆರವೇರುವುದು. ನಿಮ್ಮ ಕಣ್ಣೀರು ಯಾರಿಗೂ ಕೂಡ ಕಾಣುತ್ತಿಲ್ಲ, ನಿಮ್ಮ ನೋವು ಯಾರಿಗೂ ಕೂಡ ಅರಿವಾಗುತ್ತಿಲ್ಲ ಎಂದು ಬೇಸರಗೊಳ್ಳಬೇಡಿ. ಏಕೆಂದರೆ ಯಾರಿಗೂ ಅರ್ಥವಾಗದಿದ್ದು ಆ ಪರಮಾತ್ಮನಿಗೆ ಖಂಡಿತವಾಗಿಯೂ ಕೂಡ ಅರ್ಥವಾಗುತ್ತದೆ. ನೀವು ಬೇರೊಬ್ಬರ ಬಳಿಯಲ್ಲಿ ಹೇಳಿಕೊಂಡಾಗ ಅವರು ನಿಮ್ಮ ನ್ಯೂನತೆಗಳ ಬಗ್ಗೆ ಇನ್ನೊಬ್ಬರ ಬಳಿ ಹೇಳಿ ನಿಮಗೆ ನೋವನ್ನು ಉಂಟು ಮಾಡಬಹುದು. ಹಾಗಾಗಿ ಇನ್ನೊಬ್ಬರ ಬಳಿಯಲ್ಲಿ ನಿಮ್ಮ ನೋವಿನ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಲು ಹೋಗಬಾರದು. ನಿಮ್ಮ ಎಷ್ಟೇ ನೋವಿದ್ದರೂ ಕೂಡ ಪರಮಾತ್ಮನ ಬಳಿಯಲ್ಲಿ ಮಾತನಾಡಿ. ಆ ಎಲ್ಲ ನೋವುಗಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ಆದರೆ ಮೊದಲು ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೇ ಆದರೆ ನೀವು ಜೀವನದಲ್ಲಿ ಊಹೆಯೂ ಕೂಡ ಮಾಡಿರದೇ ಇರುವಂತಹ ಸ್ಥಾನಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತಾನೆ. ಪರಮಾತ್ಮನನ್ನು ನಂಬಿ ಜೀವನವನ್ನು ಮಾಡಿ, ಆಗ ಎಲ್ಲ ಕಷ್ಟಗಳು ತನ್ನಿಂದ ತಾನೇ ದೂರವಾಗುವುದು. ಎಲ್ಲಿ ನಮ್ಮ ಬೆಲೆ ಎನ್ನುವುದು ಕಡಿಮೆಯಾಗುತ್ತಾ ಇದೆ ಎಂದು ನಿಮಗೆ ತಿಳಿದರೆ ಆಗ ಅಲ್ಲಿಂದ ನೀವು ಹೊರಟು ಹೋಗುವುದೇ ಒಳ್ಳೆಯದು. ಅದು ಒಬ್ಬರ ಮನೆಯಲ್ಲಿ ಆದರೂ ಕೂಡ ಸರಿ, ಒಬ್ಬರ ಮನಸ್ಸಿನಲ್ಲಿ ಆದರೂ ಕೂಡ ಸರಿ. ಏಕೆಂದರೆ ಮನುಷ್ಯನಿಗೆ ಆತ್ಮಗೌರವ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆತ್ಮಗೌರವವನ್ನು ಹಾಳು ಮಾಡಲು ಬಿಡಬೇಡಿ. ನೋವು ಎನ್ನುವುದು ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತದೆ. ಹಾಗಂತ ಕುಗ್ಗಲು ಹೋಗಬಾರದು. ನೋವುಗಳಿಲ್ಲದ ಯಾವ ಜೀವಿಯೂ ಕೂಡ ಈ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ. ನೋವುಗಳೆಲ್ಲವನ್ನ ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಬಂದು ನಿಲ್ಲಲು ಭಯವನ್ನ ಪಡುತ್ತದೆ. ಹಾಗಾಗಿ ನೋವು ಜೀವನದಲ್ಲಿ ಆವರಿಸಿದರೆ ಎಂದಿಗೂ ಕೂಡ ನೀನು ಭಯಪಡಬೇಡ. ಎಲ್ಲವನ್ನ ಹಿಂದಿಕ್ಕಿ ಮುಂದೆ ಹೋಗುವವನು ಸ್ಪರ್ಧೆಯನ್ನ ಗೆಲ್ಲಬಹುದು, ಆದರೆ ಎಲ್ಲವನ್ನ ಕರೆದುಕೊಂಡು ಮುಂದೆ ಹೋದವನು ತನ್ನ ಇಡೀ ಜೀವನವನ್ನೇ ಗೆಲ್ಲುತ್ತಾನೆ.
ಒಂದು ಮರ ಎಷ್ಟೇ ಹೆಮ್ಮರವಾಗಿ ಬೆಳೆದರೂ ಕೂಡ ಅದು ಅದರ ಬೇರನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಮನುಷ್ಯನೂ ಕೂಡ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಹಿಂದಿನ ದಿನಮಾನಗಳನ್ನು ಮರೆಯಬಾರದು. ಹಾಗೂ ತನ್ನ ಪ್ರಸ್ತುತವಾಗಿರುವಂತಹ ಬೆಳವಣಿಗೆಗೆ ಸಹಾಯವನ್ನು ಮಾಡಿದವರಿಗೆ ಮರೆಯಲೇಬಾರದು. ಹಾಗೂ ಹೆತ್ತ ತಂದೆ ತಾಯಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ದೂರಲೇಬಾರದು. ನೀವು ಈ ಸ್ಥಾನಕ್ಕೆ ಇರಲು ಮುಖ್ಯವಾಗಿ ಇರುವಂತಹ ಕಾರಣ ನಿಮ್ಮ ತಂದೆ ತಾಯಿಗಳೇ ಆಗಿರುತ್ತಾರೆ. ನೀವು ಎಂದಿಗೂ ಕೂಡ ಅವರಿಗೆ ನೀವು ಹೋಗುವವರೆಗೂ ಕೂಡ ಚಿರುಋಣಿಯಾಗಿ ಜೀವನವನ್ನು ಮಾಡಬೇಕು. ತಂದೆ ತಾಯಿಗಳನ್ನು ಯಾವ ಮಕ್ಕಳು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೋ ಅವರು ಮೊದಲು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಸಲಿಗೆ ನಿಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಎಂದರೆ ಅದು ನಿಮ್ಮ ತಂದೆ ತಾಯಿಗಳು. ತಂದೆ ತಾಯಿಗಳು ಇದ್ದರೆ ನಿಮ್ಮ ದೇವರು ಎನ್ನುವುದು ನಿಮ್ಮ ಬಳಿಯಲ್ಲಿಯೇ ಇರುತ್ತಾನೆ ಎಂದು ಅರ್ಥ. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇರಬೇಕು. ಯಾರು ನನ್ನಿಂದ ಇದು ಸಾಧ್ಯ ಎಂದು ಮುಂದೆ ಸಾಗುತ್ತಾನೆಯೋ ಅವನಿಗೆ ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಯಾರು ನನ್ನಿಂದ ಸಾಧ್ಯವಿಲ್ಲ ಎಂದುಕೊಂಡು ಹಿಂದೆ ಸರಿಯುತ್ತಾನೆಯೋ ಅವನಿಂದ ಏನನ್ನೂ ಕೂಡ ಮಾಡಲು ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಹಾಗೂ ಬಂದಿರುವುದೆಲ್ಲವನ್ನು ಕೂಡ ಎದುರಿಸುತ್ತಾ ಮುಂದೆ ಹೋಗಬೇಕು. ಒಳ್ಳೆಯವರ ಜೊತೆ ಯಾವಾಗಲೂ ಕೂಡ ಒಳ್ಳೆಯವನಾಗಿಯೇ ಇರಬೇಕು. ಆದರೆ ಕೆಟ್ಟವರ ಜೊತೆ ಕೆಟ್ಟವನಾಗಿ ಯಾವತ್ತೂ ಕೂಡ ಇರಲು ಹೋಗಬೇಡ. ಏಕೆಂದರೆ ವಜ್ರವನ್ನು ವಜ್ರದಿಂದ ಮಾತ್ರ ಕತ್ತರಿಸಬಹುದು, ಆದರೆ ಕೆಸರನ್ನು ಕೆಸರಿನಿಂದ ಕತ್ತರಿಸಲು ಸಾಧ್ಯವಿಲ್ಲ ನೋಡಿ. ಹಾಗಾಗಿ ಅವರಂತೆಯೇ ನೀವು ಕೂಡ ಆದರೆ ನಿಮಗೂ ಅವರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಎನ್ನುವುದು ಇರುವುದಿಲ್ಲ. ಕೆಟ್ಟ ನೆನಪುಗಳನ್ನು ಮತ್ತು ಅವಮಾನಗಳನ್ನು ಹೊತ್ತು ತಿರುಗಿದಷ್ಟು ಭಾರ ನಮಗೆ ಹೆಚ್ಚಾಗುವುದು. ಅವುಗಳನ್ನು ಅವುಗಳ ಜಾಗದಲ್ಲೇ ಸುಟ್ಟು ಮುಂದಿನ ಸಂತೋಷದ ಕಡೆಗೆ ಸಾಗುವುದು ನಮ್ಮ ಜೀವನಕ್ಕೆ ಒಳಿತನ್ನು ನೀಡುವುದು. ಕಣ್ಣಿಗೆ ಕಾಣುವ ಸತ್ಯ ಒಂದಾದರೆ ಕಾಣದೇ ಇರುವಂತಹ ಸತ್ಯ ಮತ್ತೊಂದು ಇರುತ್ತದೆ. ಯಾವುದನ್ನು ತಕ್ಷಣಕ್ಕೆ ನಂಬಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಯಾವುದು ಸತ್ಯ ಯಾವುದು ಸುಳ್ಳು ಎಂದು ಪ್ರಮಾಣಿಸಿ ನೋಡಿ ತದನಂತರದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆಗ ನಿಮ್ಮ ಜೀವನ ಎನ್ನುವುದು ಉಜ್ವಲವಾಗುವುದು. ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕು ಎನ್ನುವುದು ಬರದೇ ಇರಲು ಸಾಧ್ಯವಾಗುವುದು. ಈ ಜಗತ್ತಿನಲ್ಲಿ ಎಂಥವರೇ ಇರಲಿ ರೋಗ ದುಃಖ ಮುಪ್ಪು ಸಾವು ಇವುಗಳಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ಅವನು ಕೊನೆಗೆ ಹೋಗುವುದು 3-6 ಅಡಿ ಜಾಗದಲ್ಲಿಯೇ. ಆ ವ್ಯಕ್ತಿ ಎಷ್ಟೇ ಬಡವನಾಗಿ ಇದ್ದರೂ ಕೂಡ ಆತನೂ ಕೂಡ ಹೋಗುವುದು 3 ಮತ್ತು 6 ಅಡಿ ಜಾಗದಲ್ಲಿಯೇ. ಹಾಗಾಗಿ ನಾವು ಹೊರಟು ಹೋಗುವಾಗ ಏನನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ, ಬರುವಾಗಲೂ ಕೂಡ ಏನನ್ನು ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ. ಬದಲಿಗೆ ನಾವು ಇಲ್ಲಿ ಇದ್ದಾಗ ನಾವು ಇತರರಿಗೆ ಮಾಡುವಂತಹ ಇತರರು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ವಿಶ್ವಾಸ ಗೌರವ ಜೊತೆಗೆ ನಾವು ಸಮಾಜಕ್ಕೆ ನೀಡುವಂತಹ ಕೊಡುಗೆಗಳಾಗಿರಬಹುದು, ಇವುಗಳು ಮಾತ್ರ ಮನುಷ್ಯ ಹೋದ ಮೇಲೆಯೂ ಕೂಡ ಜೀವಂತವಾಗಿ ಇರುತ್ತವೆ. ಅಂತಹ ಜೀವನವನ್ನು ನೀವು ಕಳೆಯಿರಿ. ಹಣ ಎನ್ನುವುದು ಇಲ್ಲದವನು ಬಡವನಲ್ಲ, ಮುಖದ ಮೇಲೆ ನಗು ಇಲ್ಲದವನು ನಿಜವಾದ ಬಡವನಾಗಿ ಇರುತ್ತಾನೆ. ಸಂತೋಷಕ್ಕೆ ಕೋಟಿ ಕೊಟ್ಟು ಖರೀದಿ ಮಾಡಬಹುದು ಅಂತ ಏನೂ ಕೂಡ ಇಲ್ಲ. ಹಿತವಾದ 4 ಮಾತುಗಳನ್ನು ಆಡಿ ಮುಖದ ಮೇಲೆ ಒಂದು ಮುಗುಳ್ನಗೆ ತಂದರೆ ಸಾಕು ಅಂದಿನ ದಿನಪೂರ್ತಿ ಸಂತೋಷವಾಗಿ ಕಳೆಯಲು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಯಾರು ಯಾವುದು ತಿದ್ದಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಅಂದುಕೊಂಡರೆ ಅದು ನಮ್ಮ ಮೂರ್ಖತನ ಅಷ್ಟೇ. ನಮ್ಮನ್ನು ನೋಡಿ ಬೆಳೆಯುವವರು ನಮ್ಮನ್ನು ನೋಡಿ ಬೇರೆಯವರು ತಿದ್ದಿಕೊಳ್ಳುವಂತೆ ಬದುಕಿದರೆ ಸಾಕು ಅಲ್ಲವೇ? ಇದೇ ನಿಜವಾದ ಜೀವನ. ಈ ಜಗತ್ತಿನಲ್ಲಿ ಯಾರು ಯಾರನ್ನೂ ಕೂಡ ತಿದ್ದಲು ಸಾಧ್ಯವಿಲ್ಲ. ಹಣ ಇಲ್ಲದವನು ಬಡವನಲ್ಲ, ಆದರೆ ಗುಣ ಇಲ್ಲದವನು ನಿಜವಾದ ಬಡವ. ಪ್ರೀತಿಯಿಂದ ಗೆಲ್ಲಬೇಕು, ತಾಳ್ಮೆಯಿಂದ ಕಾಯಬೇಕು.
ಬಿಟ್ಟರೂ ಬಿಡದಂತೆ ಇರಬೇಕು, ಇದ್ದರೂ ಒಲವಿನಂತೆ ಬದುಕಬೇಕು. ಯಾವುದೂ ಕೂಡ ಅತಿಯಾಗದೆ ಹಿತಮಿತವಾಗಿ ಇರಬೇಕು. ನಿನಗಾಗಿ ಅವರು ಕಾಯಬೇಕು, ನೀನೇ ಬೇಕು ಅನ್ನುವಂತೆ ಇರಬೇಕು. ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಉಳ್ಳವರಾಗಿ ಇರಬೇಕು. ಒಮ್ಮೆ ಕ್ಷಮಿಸಿಬಿಡಿ, ಮತ್ತೊಮ್ಮೆ ಕ್ಷಮಿಸಿಬಿಡಿ. ಆದರೆ ಮತ್ತೆ ಮರುಕಳಿಸಿದರೆ ಅದು ನಿನಗೆ ಆಗುತ್ತಿರುವಂತಹ ಮೋಸವೆಂದು ತಿಳಿದು ಸದ್ದಿಲ್ಲದೆ ದೂರವೇ ಸರಿದು ಬಿಡಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಎಲ್ಲವನ್ನ ಮೇಲಕ್ಕೆ ಕೂತಿರುವಂತಹ ಆ ಪರಮಾತ್ಮನು ನೋಡುತ್ತಿದ್ದಾಗ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ ಪಾಪಿಗಳಿಗೆ ತಕ್ಕ ರೀತಿಯ ಪ್ರಾಯಶ್ಚಿತ ಎನ್ನುವುದನ್ನು ಕೊಟ್ಟೇ ಕೊಡುತ್ತಾನೆ. ಕಷ್ಟ ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಆದರೆ ನೀನು ಆ ಪರಿಸ್ಥಿತಿಗಳನ್ನು ಹೇಗೆ ಮತ್ತು ಎಷ್ಟು ಧೈರ್ಯದಿಂದ ಎದುರಿಸುತ್ತಿದ್ದೀಯಾ, ಅದೇ ನಿನ್ನ ಗೆಲುವಿಗೆ ಸಾಕ್ಷಿಯಾಗುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದೇ ನಿಜವಾದ ಜೀವನ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ನಿನ್ನೆ ಇದ್ದ ಖುಷಿನೇ ಇಂದು ಇರುವಂತಹ ದುಃಖವೂ ಕೂಡ ನಾಳೆ ಇರುವುದಿಲ್ಲ. ನಾವು ಜೀವನವನ್ನು ಅರಿತು ನಡೆದಾಗ ಮಾತ್ರ ಒಳಿತು ಆಗುವುದು ಕಟ್ಟಿಟ್ಟ ಬುತ್ತಿಯಂತೆ. ವನವಾಸದ ಸಮಯದಲ್ಲಿ ಬಾಯಾರಿದಂತಹ ಸೀತೆಗೆ ನೀರು ಹುಡುಕುವಾಗ ನವಿಲು ಶ್ರೀರಾಮನಿಗೆ ದಾರಿ ತೋರಿಸಲು ತನ್ನ ಗರಿಯನ್ನು ಒಂದೊಂದಾಗಿ ಬೀಳಿಸುತ್ತಾ ಮುಂದೆ ಸಾಗುತ್ತದೆ. ಕೊನೆಗೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತದೆ. ಶ್ರೀರಾಮನು ಅದಕ್ಕೆ ಋಣಿಯಾಗಿ ಹೇಳುತ್ತಾನೆ, ಮುಂದಿನ ನನ್ನ ಕೃಷ್ಣ ಅವತಾರದಲ್ಲಿ ನಿನ್ನ ಗರಿಗಳನ್ನು ತಲೆಯ ಮೇಲೆ ಧರಿಸಿ ನಿನ್ನ ಋಣವನ್ನು ತೀರಿಸಿಕೊಳ್ಳುತ್ತೇನೆ ಎಂದು. ಎಂತಹ ಅದ್ಭುತವಾಗಿರುವಂತಹ ಮಾತು ಅಲ್ಲವೇ? ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅದರಲ್ಲಿ ಅರ್ಥ ಇರುವುದೇ ಇಲ್ಲ. ಸಾಕ್ಷಾತ್ ಭಗವಂತನೇ ಪರರ ಇಷ್ಟಗಳ ಬಗ್ಗೆ ಯೋಚಿಸಲಿಲ್ಲ, ಇನ್ನು ನಾವೇಕೆ ಯೋಚಿಸಬೇಕು? ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.